ವಾಟ್ಸಪ್ ಗೈಸ್ ಎಲ್ಲ ಹೆಂಗಿದ್ದೀರಿ? ನಾನಂತೂ ಸಖತ್ತಾಗಿದ್ದೀನಿ. ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಮತ್ತು ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಬಂದಿದ್ವಿ ಅರವಿಂದ್ ಕೇಜ್ರಿವಾಲ್ ಅವರ ಲೈಫ್ ಸ್ಟೋರಿಯನ್ನು ಹೇಳೋದಕ್ಕೆ. ಸೊ ಬನ್ನಿ ಇವತ್ತಿನ ಒಂದು ವಿಡಿಯೋದಲ್ಲಿ ಅರವಿಂದ್ ಕೇಜ್ರಿವಾಲ್ ಅವರ ಜೀವನವನ್ನು ತಿಳಿದುಕೊಳ್ಳೋಣ. ಅರವಿಂದ್ ಕೇಜ್ರಿವಾಲ್ರವರು ಹರಿಯಾಣ ರಾಜ್ಯದ ಹಿಸ್ಸಾರ್ನಲ್ಲಿ ಎಲೆಕ್ಟ್ರಿಕಲ್ ಇಂಜಿನಿಯರ್ ಆಗಿದ್ದ ಗೋವಿಂದ್ ರಾಮ್ ಮತ್ತು ಗೀತಾದೇವಿಯವರ ಪುತ್ರನಾಗಿ 1968ರಲ್ಲಿ ಜನಿಸಿದರು. ಹಿಸ್ಸಾರ್ದಲ್ಲಿ ಇದ್ದ ಕ್ಯಾಂಪಸ್ ಶಾಲೆಯಲ್ಲಿ ಪ್ರಾಥಮಿಕ ಹಾಗೂ ಪ್ರೌಢ ಶಿಕ್ಷಣ ಪಡೆದು ನಂತರ IIT ಖರಗ್ಪುರ್ಗೆ ತೆರಳಿದರು. ಅಲ್ಲಿ 1989ರಲ್ಲಿ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ನಲ್ಲಿ ಪದವಿಯನ್ನು ಪೂರೈಸಿದರು. ಅದೇ ವರ್ಷ ಟಾಟಾ ಸ್ಟೀಲ್ನಲ್ಲಿ ವಾರ್ಷಿಕ 5ರಿಂದ 8 ಲಕ್ಷ ಸಂಬಳದ ನೌಕರಿ ಸಿಕ್ಕರು. ಅದನ್ನು ಬಿಟ್ಟು ನಾಗರಿಕ ಸೇವಾ ಪರೀಕ್ಷೆಯನ್ನು ಇಲ್ಲಿ ಒಂದು ಅರ್ಹತೆಯನ್ನು ಪಡೆದುಕೊಂಡು 1995ರಲ್ಲಿ ಕಂದಾಯ ಇಲಾಖೆಗೆ ಕೆಲಸದಲ್ಲಿ ಸೇರಿದರು. ಕೇಜ್ರಿವಾಲ್ರವರು ಸಮಾಜ ಸೇವೆಯಲ್ಲಿ ತೀವ್ರವಾದ ಆಸಕ್ತಿಯನ್ನು ಹೊಂದಿದ್ದವರು. ಇವರಿಗೆ ಸರ್ಕಾರಿ ಕಚೇರಿಗಳಲ್ಲಿ ವ್ಯವಹಾರಗಳು ಮತ್ತು ರಾಜಕಾರಣಿಗಳ ಭ್ರಷ್ಟಾಚಾರದ ಮೇಲೆ ಮಿತಿಮೀರಿದ ಹಂತದಲ್ಲಿ ಕಂಡುಬಂತು. ಇವುಗಳ ವಿರುದ್ಧ ಜನರಲ್ಲಿ ಅರಿವು ಮೂಡಿಸುವ ಸಲುವಾಗಿಯೇ 2006ರಲ್ಲಿ ಅವರು ಹೊಂದಿದ್ದ ಆದಾಯ ತೆರಿಗೆ ನೌಕರಿಗೆ ವಿದಾಯವನ್ನು ಹೇಳಿ ಹಾಗೆಯೇ ಭ್ರಷ್ಟಾಚಾರದ ವಿರುದ್ಧ ಹೋರಾಡಲು ದೆಹಲಿಯಲ್ಲಿ ಪರಿವರ್ತನಾ ಅನ್ನುವಂತಹ ಒಂದು ಸಂಘವನ್ನು ಕಟ್ಟಿದರು. ಇವರ ಹೋರಾಟಕ್ಕೆ ಮಣಿದ ಸರ್ಕಾರ 2006ರಲ್ಲಿ ಮಾಹಿತಿ ಹಕ್ಕು ಕಾಯ್ದೆಯನ್ನು ಜಾರಿಗೆ ತಂದಿತು. ಇದನ್ನು ಸಾಮಾನ್ಯ ಜನರಿಗೂ ತಿಳಿಸುವಗೋಸ್ಕರ ಕೇಜ್ರಿವಾಲ್ರವರ ತಂಡ ದೇಶದಾದ್ಯಂತ ಸಂಚರಿಸಿ RTIನ ಮಹತ್ವವನ್ನು ಎಲ್ಲ ಜನರಿಗೆ ತಿಳಿಸಿದರು. ಇದಕ್ಕಾಗಿಯೇ ಅವರಿಗೆ ರಾಮನ್ ಮ್ಯಾಗಸೆ ಅವಾರ್ಡನ್ನು ನೀಡಲಾಯಿತು. 2011ರಲ್ಲಿ ಏಪ್ರಿಲ್ 5ರಂದು ಜಂತರ್ ಮಂತರ್ನಲ್ಲಿ ಭಾರತೀಯ ಸೇನೆಯ ಮಹಾರಾಷ್ಟ್ರದಲ್ಲಿ ಭ್ರಷ್ಟರಿಗೆ ಸಿಂಹ ಸ್ವಪ್ನವಾಗಿದ್ದ ಅಣ್ಣಾ ಹಜಾರೆಯವರ ನೇತೃತ್ವದಲ್ಲಿ ಭಾರತವನ್ನು ಭ್ರಷ್ಟಾಚಾರದಿಂದ ಮುಕ್ತಿಗೊಳಿಸೋಣ ಎಂಬ ಧ್ಯೇಯವಾಕ್ಯದಿಂದ ಜನಾಂದೋಲನವನ್ನು ಕೂಡ ಮಾಡಲಾಯಿತು. ರಾಜಕೀಯದಲ್ಲಿ ಕೇಜ್ರಿವಾಲ್. ಅರವಿಂದ್ ಕೇಜ್ರಿವಾಲ್ರು ನವೆಂಬರ್ 2012ರಲ್ಲಿ ಆಮ್ ಆದ್ಮಿ ಪಕ್ಷವನ್ನು ಸ್ಥಾಪಿಸಿದರು. 2013ರ ದೆಹಲಿ ಎಲೆಕ್ಷನ್ನಲ್ಲಿ ಕಾಂಗ್ರೆಸ್ನ ಶೀಲಾ ದೀಕ್ಷಿತ್ ಅವರನ್ನು ಸೋಲಿಸಿ ದೆಹಲಿಯ ಮುಖ್ಯಮಂತ್ರಿಯಾದರು. 2015ರಲ್ಲಿ ಅವರು ಮತ್ತೆ BJP ಮತ್ತು ಕಾಂಗ್ರೆಸ್ಗೆ ಮುಖಭಂಗ ಮಾಡಿ ತಮ್ಮ ಪಕ್ಷವನ್ನು ಉಳಿಸಿಕೊಂಡರು. 2020ರಲ್ಲಿ ದೆಹಲಿ ವಿಧಾನಸಭಾ ಚುನಾವಣೆಯಲ್ಲಿ ಕೇಜ್ರಿವಾಲ್ ಮತ್ತೆ ಗೆದ್ದರು. ದೆಹಲಿಯ 70 ವಿಧಾನಸಭಾ ಸ್ಥಾನಗಳಲ್ಲಿ 62 ಸ್ಥಾನಗಳನ್ನು ಆಮ್ ಆದ್ಮಿ ಪಕ್ಷಕ್ಕೆ ಸಿಕ್ಕಿತು. ಅವರ ಉತ್ತಮ ಶಿಕ್ಷಣ ನೀತಿ, ಉಚಿತ ನೀರು, ಉಚಿತ ವಿದ್ಯುತ್, ಮಹಿಳೆಯರಿಗೆ ಫ್ರೀ ಬಸ್ ಪ್ರಯಾಣ ಅವರ ಗೆಲುವಿಗೆ ಕಾರಣ ಅಂತ ಹೇಳಲಾಗಿದೆ. ಕೇಜ್ರಿವಾಲ್ರವರ ವೈಯಕ್ತಿಕ ಜೀವನ. ಕೇಜ್ರಿವಾಲ್ರವರು ಸುನೀತಾ ಕೇಜ್ರಿವಾಲ್ ಅವರನ್ನು ಮದುವೆಯಾಗಿದ್ದಾರೆ. ಇವರಿಗೆ ಹರ್ಷಿತಾ ಮತ್ತು ಪುಲ್ಕಿತ್ ಅನ್ನುವಂತಹ ಇಬ್ಬರು ಮಕ್ಕಳು ಕೂಡ ಇದ್ದಾರೆ. ಇದಾಗಿತ್ತು ಸ್ನೇಹಿತರೆ ರಾಮನ್ ಮ್ಯಾಗಸೆ ಅವಾರ್ಡನ್ನು ಪಡೆದುಕೊಂಡಿರುವಂತಹ ದೆಹಲಿಯ ಪ್ರಸ್ತುತ ಮುಖ್ಯಮಂತ್ರಿ ಅರವಿಂದ್ ಕೇಜ್ರಿವಾಲ್ರವರ ಜೀವನ ಕಥೆ. ಈ ಕತೆ ನಿಮಗೆ ಇಷ್ಟ ಆದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮನ್ನು ಸಪೋರ್ಟ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.